ಹೋರಾಟಗಾರ. ನಾನು ಸುಮಾರು 18 ವರ್ಷದಿಂದ ನಾನು ಕನ್ನಡ ಪರ ಹೋರಾಟಗಾರನೇ. ಆದ್ರೆ ಗಿಲ್ಲಿಗೆ ಸಪೋರ್ಟ್ ಮಾಡ್ಬೇಕಾದಾಗ ಈ ಶಾಲೆ ಹಾಕಿದ್ದಿಲ್ಲ, ಯಾಕಂದ್ರೆ ಒಳಗಡೆ ಇರೋರೆಲ್ಲ ಕನ್ನಡಿಗರೇ ಅನ್ಬಿಟ್ಟು. ಈಗ ಯಾಕೆ ಅನಿವಾರ್ಯತೆ ಇದೆ ಆಯ್ತಾ? ಇವತ್ತು ಗಿಲ್ಲಿಗೆ 2000ಕ್ಕೂ ಹೆಚ್ಚು ಸಂಘಟನೆಗಳು, ರೈತ ವರ್ಗ ಆಗಿರ್ಬೋದು, ಕಾರ್ಮಿಕರ ವರ್ಗ ಆಗಿರ್ಬೋದು, ಈ ನಾಡಿನ ಕನ್ನಡ ಪರ ಹೋರಾಟ ಪ್ರತಿಯೊಬ್ಬರು ಸಹಕಾರ ಕೊಟ್ಟವ್ರೆ. ಅದೇ ರೀತಿ ಇವತ್ತು ನಾನು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿದ್ದ ನಾವು ಕೂಡ ಬೆಂಬಲ ಕೊಡ್ತಾ ಇದೀವಿ. ಇವತ್ತು ಇದು ಹಾಕೊಂಡಿದ್ದ ತಕ್ಷಣಕ್ಕೆ ಕರ್ನಾಟಕ ನನಗೆ ಲೀಸ್ ಕೊಟ್ಟಿಲ್ಲ, ನಿಮ್ಗೆ ಕಾಪಾಡಪ್ಪ ಅನ್ಬಿಟ್ಟು. ಇದು ನಮ್ಮ ಕೆಲಸ. ಇಲ್ಲೇ ಕರ್ನಾಟಕದಲ್ಲಿ ಎಲ್ಲ ಕನ್ನಡ ತಾಯಿ ಮಕ್ಕಳೇನೆ. ಶಾಲಾ ಹಾಕೊಂಡ್ರೆ ಮಾತ್ರ ಕನ್ನಡಿಗರು, ಇಲ್ಲ ಕನ್ನಡಿಗರು ಅನ್ನೋದೇನಿಲ್ಲ. ಇವತ್ತು ಶಾಲಾ ಹಾಕೊಂಡಿರೋ ಇಲ್ಲೇ ಎಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾವ್ರೆ. ಇಡೀ ಕರ್ನಾಟಕನೇ ಗಿಲ್ಲಿ ಜೊತೆಗಿದ್ದಾರೆ. ಅದರಿಂದ ಇವತ್ತು ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿದ್ದ ನಾವು ತುಂಬಾ ಒಂದು ಬೆಂಬಲ ತಿಳ್ಕೊಂಡೇ ನಿಂತ್ಕೊಂತೀವಿ. ಅದರಿಂದ ಯಾರಿಗೂ ಗುತ್ತಿಗೆ ಕೊಟ್ಟಿರಲ್ಲ ಕರ್ನಾಟಕನ, ಆಯ್ತಾ? ಎಲ್ಲರಿಗೂ ಸ್ವತ್ತು ಎಲ್ಲಾರ್ಗಿದೆ. ಇಲ್ಲಿ ಹುಟ್ಟೋ ಮಗುವಿಂದ ಸಾಯೋ ಪ್ರತಿಯೊಬ್ಬರು ಕನ್ನಡಿಗರೇನೆ. ಒಳಗಡೆ ಇರೋರು ಯಾರನ್ನ ಬೇರೆ ಸ್ಟೇಟ್ ಇಂದ ಬಂದಿಲ್ಲ, ಅಲ್ಲಿ ಇಲ್ಲಿನ ಮಂಡ್ಯದವನೇ. ಅದರಿಂದ ಟ್ಯಾಲೆಂಟ್ ಐತೆ, ಅವ್ನ ಗೆಲ್ಸಕ್ ನಾವು ಹೋರಾಟ ಮಾಡೇ ಮಾಡ್ತೀವಿ, ಓಟ್ ಹಾಕಿ ಹಾಕ್ತೀವಿ, ಅವನೇ ಗೆಲ್ಸ್ಕೊಡೋದು. ನೋಡೋಣ.